Hello friends, welcome to my channel English with Bosraj sir. I request you all those who have not yet subscribed, please subscribe and press the bell button. Today let's study about the difference between she is here and she has been here. She is here, it states that the presence of her at this moment. For example, she is here uh, at now. She is near now. And they are here uh, since morning. They are here. They are here. Uh, we are talking. He is singing. He is singing. She is painting. They are running. All these are represents the present action. Whereas has been uh, in has been she has been here means she came earlier and still she lives here. She arrives in the morning and uh, she stays here. For example, my keys have been here since yesterday. ಅಂದರೆ ನನ್ನ ಕೀಗಳು ನಿನ್ನೆಯಿಂದಲೂ ಕೂಡ ಇಲ್ಲೇ ಇವೆ. ದೇ ಹ್ಯಾವ್ ಬೀನ್ ಹಿಯರ್ ಸಿನ್ಸ್ ಮಾರ್ನಿಂಗ್. ಅವರು ಬೆಳಗಿನಿಂದಲೂ ಕೂಡ ಇಲ್ಲೇ ಇದ್ದಾರೆ. ದೇ ಆರ್ ಪ್ಲೇಯಿಂಗ್ ಚೆಸ್ ಸಿನ್ಸ್ 2 o'clock. 2 ಗಂಟೆಯಿಂದನೂ ಕೂಡ ಅವರು ಚೆಸ್ಸನ್ನು ಆಡ್ತಾ ಇದ್ದಾರೆ. ಶಿ ಹ್ಯಾಸ್ ಬೀನ್ ಸಿಂಗಿಂಗ್ ಸಿನ್ಸ್ ಅ ಲಾಂಗ್ ಟೈಮ್. ಅವಳು ಭಾಳ ಕಾಲದಿಂದ ಹಾಡ್ತಾನೆ ಇದ್ದಾಳೆ. ದೇ ಆರ್ ಹೆಲ್ಪಿಂಗ್. ದೇ ಹ್ಯಾವ್ ಬೀನ್ ಹೆಲ್ಪಿಂಗ್ ಈಚ್ ಅದರ್. ದೇ ಹೆಲ್ಪ್ಡ್ ಇನ್ ದ ಪಾಸ್ಟ್. ದೇ ಆರ್ ಹೆಲ್ಪಿಂಗ್ ನೌ. ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಇನ್ ಫ್ಯೂಚರ್. ಇಟ್ಸ್ ರೈನಿಂಗ್. ಈಗ ಮಳೆ ಬೀಳ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಮಳೆ ಬೀಳ್ತಾ ಇದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಅಂದರೆ ಈಗ ಬೀಳ್ತಾನೆ ಇದೆ. ಅದು ಯಾವಾಗಲೂ ಶುರುವಾಯಿತು, ಈಗಲೂ ಕೂಡ ಮುಂದುವರೆದಿದೆ. ಇಟ್ ಸ್ಟಾರ್ಟೆಡ್ ಇನ್ ದಿ ಮಾರ್ನಿಂಗ್. ಇಟ್ ಸ್ಟಿಲ್ ಕಂಟಿನ್ಯೂಸ್ ಅಟ್ ದ ಪ್ರೆಸೆಂಟ್ ಟೈಮ್ ಆಲ್ಸೋ. ಇಟ್ಸ್ ಸನ್ನಿ ಇಯರ್. ಇಲ್ಲಿ ಬೇಸಿಗೆ ದಿನ. ಸನ್ ಈಸ್ ವೆರಿ ಹಾಟ್. ಇಟ್ ಹ್ಯಾಸ್ ಬೀನ್ rain. It has been snowing ಸಿನ್ಸ್ ಎಸ್ಟರ್ಡೇ. ನಿನ್ನೆಯಿಂದ ಮಂಜು ಬೀಳ್ತಾ ಇದೆ. ನೋಡೋದಲ್ಲ ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ನನಗೆ ಎನ್ಕರೇಜ್ ಕೊಡಿ ಅಂತ ನಿಮ್ಮಲ್ಲಿ